ಕನ್ವೆನ್ಷನಲ್ ಪ್ರೀ ಟ್ರೀಟ್ಮೆಂಟ್ ಟೆಕ್ನಿಕ್ಸ್ ಫಾರ್ ಆರ್ ಒ ಆ್ಯಂಡ್ ನ್ಯಾನೋ ಫಿಲ್ಟ್ರೇಷನ್. ಅಂದರೆ ಆರ್ ಒ ಪ್ರೊಸೆಸ್ ಮಾಡುವಾಗ ಅಥವಾ ನ್ಯಾನೋ ಫಿಲ್ಟ್ರೇಷನ್ ಮಾಡುವಾಗ ಏನು ಪ್ರೀ ಟ್ರೀಟ್ಮೆಂಟ್ ಟೆಕ್ನಿಕ್ಸ್ ಬೇಕಾಗುತ್ತೆ ಆ್ಯಂಡ್ ವೈ ದೇ ಆರ್ ನೀಡೆಡ್. ಪ್ರೀ ಟ್ರೀಟ್ಮೆಂಟ್ ನಾನು ಹೇಳಿದ್ದೆ, ಪ್ರೀ ಟ್ರೀಟ್ಮೆಂಟ್ ಮಾಡಿಬಿಟ್ಟೆ ನಾವು ಇನ್ ಆರ್ಡರ್ ಟು ಅವಾಯ್ಡ್ ಮೆಂಬ್ರೇನ್ ಫೌಲಿಂಗ್, ಮೆಂಬ್ರೇನ್ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಫಸ್ಟು ಪ್ರೀ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನಾವು ಆರ್ ಒ ಫಿಲ್ಟ್ರೇಷನ್ ಅಥವಾ ನ್ಯಾನೋ ಫಿಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಏನಕ್ಕಪ್ಪ ಅಂತಂದರೆ ಆ್ಯಸ್ ಆ್ಯಂಡ್ ವೆನ್ ದ ಫೀಡ್ ಸೊಲ್ಯೂಷನ್ ಪಾಸಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ದ ಸಸ್ಪೆಂಡೆಡ್ particles or the colloidal particles gets arrested and if some of the particles which present in the feed solution may also damage the semi permeable membrane, so which will obstruct the treatment process. Hence those should be pre-treated before the feed solution is subjected to RO or nanofiltration ಅಂತ ಹೇಳಿದೆ. Because many feed solution contains colloidal matter which will obstruct the flow. ಓಕೆನಾ. ಸೊ ಏನಾಗುತ್ತೆ ಅಂದರೆ ರಿವರ್ಸಿಬಲ್ ಫ್ಲೋ ಆಗಿಬಿಟ್ಟು ಮೆಂಬ್ರೇನ್ ಫೌಲಿಂಗ್ ಆಗುತ್ತೆ ಮತ್ತು ಪಾಯ್ಸನಿಂಗ್ ಆಗುತ್ತೆ. ಸೊ ಎ ಪ್ರೀ ಟ್ರೀಟ್ಮೆಂಟ್ ಆಫ್ ಫೀಡ್ ಸೊಲ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ರಿಮೂವಲ್ ಆಫ್ ದಿ ಸಮ್ ಆಫ್ ದ ಮೆಟೀರಿಯಲ್ಸ್ ವಿಚ್ ಕಾಸ್ ಟ್ರಬಲ್ ಫಾರ್ ದಿ ಮೆಂಬ್ರೇನ್ ಆಪರೇಷನ್. ಹೌದಾ. ಸೊ ನಾನು ಹೇಳಿದ್ದೆ ಇವಾಗ ಫ್ಲೋಟಿಂಗ್ ಮ್ಯಾಟರ್ ಇತ್ತು ಅಂತಂತಂದರೆ ವಿಚ್ ವಿಲ್ ಡ್ಯಾಮೇಜ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ದಟ್ಸ್ ವೈ ಸ್ಕ್ರೀನಿಂಗ್ ಶುಡ್ ಬಿ ಡನ್ ಬಿಫೋರ್ ದ ಫೀಡ್ ಸೊಲ್ಯೂಷನ್ ಈಸ್ ಸಬ್ಜೆಕ್ಟೆಡ್ ಟು ನ್ಯಾನೋ ಫಿಲ್ಟ್ರೇಷನ್ ಆರ್ ರಿವರ್ಸ್ ಆಸ್ಮೋಸಿಸ್. ನಾವು ನ್ಯಾನೋ ಫಿಲ್ಟ್ರೇಷನ್ಗೆ ಅಥವಾ ರಿವರ್ಸ್ ಆಸ್ಮೋಸಿಸ್ಗೆ ಫೀಡ್ ಸೊಲ್ಯೂಷನ್ನ ಕಳಿಸೋಕ್ಕಿಂತ ಮುಂಚೆನೇ ಸ್ಕ್ರೀನಿಂಗ್ ಆಗಿದ್ದರೆ ಫ್ಲೋಟಿಂಗ್ ಮ್ಯಾಟರ್ ಎಲ್ಲ ರಿಮೂವ್ ಆಗಿರುತ್ತೆ. ಅದೇ ಥರ ಇಫ್ ಸಮ್ ಆಫ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇತ್ತು ಅಂತಂದರೆ ಅದು ಬೇಗ ಪೋರ್ಸ್ ಎಲ್ಲ ಫಿಲಪ್ ಆಗಿಬಿಡುತ್ತೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನಲ್ಲಿ. ಸೊ ಮೆಂಬ್ರೇನ್ ಫೌಲಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡಬೇಕು, ಬಿಫೋರ್ ದ ಫೀಡ್ ಸೊಲ್ಯೂಷನ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದ ಇದು ರಿವರ್ಸ್ ಆಸ್ಮೋಸಿಸ್ ಆರ್ ನ್ಯಾನೋ ಫಿಲ್ಟ್ರೇಷನ್, ಸೆಡಿಮೆಂಟೇಷನ್ ಏಡೆಡ್ ವಿತ್ ಕೋಆಗುಲೇಷನ್ ಮಾಡಿಬಿಟ್ರೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಎಲ್ಲ ಗೆಟ್ಸ್ ಅರೆಸ್ಟೆಡ್. ಸೊ ಕೊಲಾಯ್ಡಲ್ ಪಾರ್ಟಿಕಲ್ಸ್ ರಿಮೂವ್ ಆಯಿತು ಅಂತಂದರೆ ಅಗೇನ್ ದ ಸೊಲ್ಯೂಷನ್ ಈಸ್ ಟ್ರೀಟೆಡ್ ಫಾರ್ ನ್ಯಾನೋ ಫಿಲ್ಟ್ರೇಷನ್. ಸೊ ಆ ಥರ ನಾವು ಚೂಸ್ ಮಾಡಬೇಕಾಗುತ್ತೆ. ಬಟ್ ಇಯರ್ ದ ವೆನ್ ಪ್ರೀ ಟ್ರೀಟ್ಮೆಂಟ್ ಪ್ರೊಸೆಸ್ ಶುಡ್ ಬಿ ಚೂಸನ್ ಡಿಪೆಂಡಿಂಗ್ ಅಪಾನ್ ದಿ ಫೀಡ್ ಸೊಲ್ಯೂಷನ್. ಫೀಡ್ ಸೊಲ್ಯೂಷನ್ ಯಾವುದು, ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಇದೆನೋ, ಸಿ ವಾಟರ್ ಇದೆನೋ, ಸರ್ಫೇಸ್ ವಾಟರ್ ಇದೆನೋ, ಸೀವೇಜ್ ವಾಟರ್ ಇದೆನೋ ಅಂತ ನೋಡಿಬಿಟ್ಟು ಅಲ್ಲಿ ಯಾವ ಒಂದು ವೇಸ್ಟನ್ನ ನಾವು ಫಸ್ಟಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಪ್ರೀ ಟ್ರೀಟ್ಮೆಂಟ್ ಮಾಡೋದ್ರಿಂದ ಡಿಗ್ರಿ ಆಫ್ ದ ಟ್ರೀಟ್ಮೆಂಟ್ ಕಡಿಮೆ ಆಗುತ್ತೆ. ಡಿಗ್ರಿ ಆಫ್ ದ ಇಂಪ್ಯೂರಿಟೀಸ್ ಕಡಿಮೆ ಆಯಿತು ಅಂತಂದರೆ ಈಸಿಯಾಗಿ ನಾವು ನ್ಯಾನೋ ಅಥವಾ ರಿವರ್ಸ್ ಆಸ್ಮೋಸಿಸ್ ಅಥವಾ ನ್ಯಾನೋ ಫಿಲ್ಟ್ರೇಷನ್ ಮಾಡ್ಬೋದು. ಬಿಕಾಸ್ ಪೋರ್ ಸೈಜ್ ತುಂಬ ಕಡಿಮೆ ಇರೋದ್ರಿಂದ ತುಂಬ ಸಸ್ಪೆಂಡೆಡ್ ಪಾರ್ಟಿಕಲ್ಸು ಇವಾಗ ಗ್ರಿಡ್ಸು ಅದೆಲ್ಲ ಲಾರ್ಜರ್ ಪಾರ್ಟಿಕಲ್ಸಲ್ಲಿ ಇರುತ್ತೆ. ಸೊ ಅದೆಲ್ಲ ನಾವು ಗ್ರಿಡ್ ಚೇಂಬರು ಸೆಡಿಮೆಂಟೇಷನ್ ಟ್ಯಾಂಕಲ್ಲೇ ರಿಮೂವ್ ಮಾಡಿಬಿಟ್ರೆ ಓನ್ಲಿ ದ ಸ್ಮಾಲ್ ಮೈನ್ಯೂಟ್ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ವಿಚ್ ಆರ್ ನಾಟ್ ರಿಮೂವ್ಡ್ ಬೈ ದಿ ಪ್ರೀ ಟ್ರೀಟ್ಮೆಂಟ್, ದಟ್ ಈಸ್ ಐದರ್ ಬೈ ಸೆಡಿಮೆಂಟೇಷನ್ ಪ್ರೊಸೆಸ್ಸು, ಗ್ರಿಡ್ ಚೇಂಬರು, ಸ್ಕ್ರೀನಿಂಗು, ಸ್ಕಿಮ್ಮಿಂಗ್ ಟ್ಯಾಂಕು, ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ರಿಮೂವ್ ಆಗದೇ ಇರೋ ಪಾರ್ಟಿಕಲ್ಸ್ನ ನಾವು ಅದರಲ್ಲೆಲ್ಲ ಟ್ರೀಟ್ ಮಾಡಿಬಿಟ್ಟು ಆಮೇಲೆ ಯಾವುದು ಪಾರ್ಟಿಕಲ್ಸ್ ರಿಮೂವ್ ಆಗಿರೋದಿಲ್ವಲ್ಲ ಅದನ್ನು ನಾವು ಆರ್ ಒ ಅಥವಾ ನ್ಯಾನೋ ಫಿಲ್ಟ್ರೇಷನಿಂದ ರಿಮೂವ್ ಮಾಡಬೇಕು. ಬಟ್ ವಿತೌಟ್ ಸಬ್ಜೆಕ್ಟಿಂಗ್ ದ ವಾಟರ್ ಟು ಪ್ರೀ ಟ್ರೀಟ್ಮೆಂಟ್ ಡೈರೆಕ್ಟ್ ನಾವು ಆರ್ ಒ ಅಥವಾ ನ್ಯಾನೋ ಫಿಲ್ಟ್ರೇಷನ್ಗೆ ಬಂದರೆ ಅಲ್ಲಿ ಪ್ರಾಜೆಕ್ಟ್ ವಿಲ್ ಬಿ ಫೇಲ್ಯೂರ್ ಆಗುತ್ತೆ. ಬಿಕಾಸ್ ಈಸಿಯಾಗಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಡ್ಯಾಮೇಜ್ ಆಗಿಬಿಡುತ್ತೆ. ಸಪೋಸ್ ಹೆನ್ಸ್ ಪ್ರೀ ಟ್ರೀಟ್ಮೆಂಟ್ ಮಸ್ಟ್ ಬಿ ಗಿವನ್ ಬಿಫೋರ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ದ ನ್ಯಾನೋ ಫಿಲ್ಟ್ರೇಷನ್ ಅಥವಾ ಆರ್ ಒ ಪ್ರೊಸೆಸ್. ಸೊ ಯಾವ್ಯಾವ ಪ್ರೀ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ. ಟಿಪಿಕಲ್ ಮೆಥಡ್ಸ್ ಆಫ್ ದ ಪ್ರೀ ಟ್ರೀಟ್ಮೆಂಟ್ ಏನೇನು ಮಾಡ್ತಾರೆ ಅಂತಂದರೆ ಅಡಿಷನ್ ಆಫ್ ದ ಆಕ್ಸಿಡೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಬ್ಯಾಕ್ಟೀರಿಯಾಸ್ ಮತ್ತು ಆಲ್ಗೆನ ರಿಮೂವ್ ಮಾಡ್ತಾರೆ. ಮತ್ತು ಕಾಗ್ಲೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಸಸ್ಪೆಂಡೆಡ್ ಸಾಲಿಡ್ಸ್ನ ರಿಮೂವ್ ಮಾಡ್ತಾರೆ. ಮತ್ತು ಈ ಸ್ಕೇಲ್ ಫಾರ್ಮೇಷನ್ ಆಗಬಾರ್ದು. ಎಲ್ಲಿ ಸ್ಕೇಲ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ವಾಟರ್ ಆಲ್ಕಲೈನ್ ಇತ್ತು ಅಂತಂದಾಗ ಪ್ರೆಸಿಪಿಟೇಷನ್ ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಆ್ಯಸಿಡ್ನ ಆ್ಯಡ್ ಮಾಡಿದಾಗ ಅಂದರೆ pH ವ್ಯಾಲ್ಯೂನ ಕಡಿಮೆ ಮಾಡಿದಾಗ ಏನಾಗುತ್ತೆ, ಸ್ಕೇಲ್ ಫಾರ್ಮೇಷನ್ ಆಗೋದಿಲ್ಲ, ಎಲ್ಲ ಡಿಸಾಲ್ವ್ ಆಗಿಬಿಡುತ್ತಲ್ವ, ಪಾರ್ಟಿಕಲ್ ಡಿಸಿಂಟಿಗ್ರೇಷನ್ ಆಗುತ್ತಲ್ವ. ಸೊ ಸ್ಕೇಲ್ ಫಾರ್ಮೇಷನ್ ಆಗೋದಿಲ್ಲ. ಅದೇ ಥರ ಈ ಅಡ್ಸಾರ್ಪ್ಷನ್ ಆನ್ ಆ್ಯಕ್ಟಿವೇಟೆಡ್ ಕಾರ್ಬನ್, ಈ ಅಡ್ಸಾರ್ಪ್ಷನ್ನ ನಾವು ಮಾಡೋದ್ರಿಂದನೂ ಕೂಡ ಸ್ಮಾಲ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಎಲ್ಲ ಅಡ್ಸಾರ್ಬ್ ಆಗುತ್ತೆ. ಸೊ ಈ ಥರ ವೇರಿಯಸ್ ಪ್ರೀ ಟ್ರೀಟ್ಮೆಂಟ್ ಪ್ರೊಸೆಸ್ನ ಮಾಡೋದ್ರಿಂದ ನಾವು ಇದು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಆಗಿರ್ಬೋದು ಅಥವಾ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಆಗಿರ್ಬೋದು, ಸ್ಕೇಲ್ ಫಾರ್ಮೇಷನ್ ಆಗಿರ್ಬೋದು, ಅದೆಲ್ಲ ರಿಮೂವ್ ಆಗಿಬಿಡುತ್ತೆ. ಸೊ ಪ್ರೀ ಟ್ರೀಟ್ಮೆಂಟೆಲ್ಲ ರಿಮೂವ್ ಆಯಿತು ಅಂತಂದರೆ ಲೈಫ್ ಸ್ಪಾನ್ ಆಫ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ನಾವು ಜಾಸ್ತಿ ಮಾಡ್ಬೋದು. ಸೊ ಅದೇ ಥರ ಬೈ ನ್ಯಾನೋ ಫಿಲ್ಟ್ರೇಷನ್
ಬೈ ನ್ಯಾನೋ ಫಿಲ್ಟ್ರೇಷನ್ ಆ್ಯಂಡ್ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಸ್ಕೇಲಿಂಗ್ನ ಪ್ರಿವೆಂಟ್ ಮಾಡ್ತೀವಿ ಬೈ ಅಡ್ಜಸ್ಟಿಂಗ್ ದ pH. ಸಪೋಸ್ pH ಕಡಿಮೆ ಇತ್ತು, pH ಜಾಸ್ತಿ ಇತ್ತು ಅಂದರೆ ಅದನ್ನು ಬೈ ಅಡ್ಜಸ್ಟಿಂಗ್ ದ pH ಅದನ್ನು ಅಸಿಡಿಕ್ ಮಾಡಿಬಿಟ್ಟು ನಾವು ಸ್ಕೇಲಿಂಗ್ನ ಪ್ರಿವೆಂಟ್ ಮಾಡ್ತೀವಿ. ಸೊ ಅದೇ ಥರ ಆಫ್ಟರ್ ಸಾಫ್ಟ್ನಿಂಗ್ ಪ್ರೋಸೆಸ್ ಆದಮೇಲೆ RO ಮತ್ತು ನ್ಯಾನೋ ಫಿಲ್ಟ್ರೇಷನ್ ಆದಮೇಲೆ ಇಟ್ ಈಸ್ ಸಬ್ಜೆಕ್ಟ್ ಟು ಸ್ಯಾಂಡ್ ಫಿಲ್ಟ್ರೇಷನ್, ರ್ಯಾಪಿಡ್ ಸ್ಯಾಂಡ್ ಫಿಲ್ಟ್ರೇಷನ್ ಮತ್ತು ಸ್ಲೋ ಸ್ಯಾಂಡ್ ಫಿಲ್ಟ್ರೇಷನ್, ಐದರ್ ಒನ್ ಆಫ್ ದ ಸ್ಯಾಂಡ್ ಫಿಲ್ಟ್ರೇಷನ್ ಮಾಡಿಬಿಟ್ಟು ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ನ ರಿಮೂವ್ ಮಾಡ್ತೀವಿ ವಿಚ್ ವಿಲ್ ಕ್ಲಾಗ್ ದ ಫೀಡ್ ಚಾನಲ್. ಸೊ ಅದೇ ಥರ ಫೈನಲಿ ದ ವಾಟರ್ ಈಸ್ ಸಬ್ಜೆಕ್ಟೆಡ್ ಟು ಡಿಸ್ಇನ್ಫೆಕ್ಷನ್ ಆದಾಗ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ರಿಮೂವ್ ಆಗುತ್ತೆ, ಓಝೋನೇಷನ್ ಮಾಡ್ಬೋದು ಅಥವಾ UV ರೇಡಿಯೇಷನ್ ಮಾಡ್ಬೋದು ಟು ಪ್ರಿವೆಂಟ್ ಬಯೋಫೌಲಿಂಗ್ ಅಂತಂದರೆ ಯಾವುದು ನಮಗೆ ಸೂಟಬಲ್ ಅನಿಸುತ್ತೋ ಅದನ್ನು ನಾವು ಮಾಡ್ತೀವಿ. ಸೊ ಫಾರ್ ಮೆಂಬ್ರೇನ್ ಪ್ರೋಸೆಸ್ ದ ಮೇಜರ್ ಕನ್ಸರ್ನ್ ಮೆಂಬ್ರೇನ್ ಅಂದರೆ ಇವಾಗ ನಾವು ಮೆಂಬ್ರೇನ್ ಪ್ರೋಸೆಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ವಾಟರ್ನ ಪಾಸ್ ಮಾಡ್ತಿದ್ದೀವಿ ಅಂದರೆ ಮೇಜರಾಗಿ ನಾವು ಏನೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಮೆಂಬ್ರೇನ್ ಫೌಲಿಂಗ್ ಆಗಬಾರ್ದು. ಮೆಂಬ್ರೇನ್ ಫೌಲಿಂಗ್ ಆಗದೆ ಇರೋಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು? ಸ್ಕೇಲಿಂಗ್ ಫಾರ್ಮೇಷನ್ ಆಗ್ಬಾರ್ದು. ಸ್ಕೇಲಿಂಗ್ ಆಗಬಾರ್ದು ಅಂದರೆ pHನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಪ್ರಾಪರಾಗಿ. pH ಕಡಿಮೆ ಇದ್ದರೆ ಜಾಸ್ತಿ ಮಾಡಬೇಕು, ಜಾಸ್ತಿ ಇದ್ದರೆ ಕಡಿಮೆ ಮಾಡಬೇಕು, ಆ ಥರ pHನ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ದಟ್ ಸ್ಕೇಲ್ ಫಾರ್ಮೇಷನ್ ಆಗೋದಿಲ್ಲ. ಅದೇ ಥರ ಮೆಂಬ್ರೇನ್ ಫೌಲಿಂಗ್ ಆಗಬಾರ್ದು ಅಂತಂದರೆ ಸ್ಕ್ರೀನಿಂಗ್ ಮಾಡಬೇಕು, ಆವಾಗ ಫ್ಲೋಟಿಂಗ್ ಮ್ಯಾಟರ್ ರಿಮೂವ್ ಆಗುತ್ತೆ. ಅದೇ ಥರ ಕೊಲಾಯ್ಡಲ್ ಪಾರ್ಟಿಕಲ್ಸ್, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ನ ರಿಮೂವ್ ಮಾಡಬೇಕು ಬೈ ಟ್ರೀಟಿಂಗ್ ದ ಸೊಲ್ಯೂಷನ್ ಇನ್ ಸೆಡಿಮೆಂಟೇಷನ್ ಟ್ಯಾಂಕ್ ಅಥವಾ ಕೋಗುಲೇಷನ್ ಟ್ಯಾಂಕ್. ಆ ಥರ ಮೆಂಬ್ರೇನ್ ಫೌಲಿಂಗ್ ಮಾಡ್ಬೋದು. ಸಸ್ಪೆಂಡೆಡ್ ಸಾಲಿಡ್ ಪ್ಲಗಿಂಗ್, ಆಮೇಲೆ ಬಯಾಲಜಿಕಲ್ ಫೌಲಿಂಗ್, ಮೆಂಬ್ರೇನ್ ಡಿಗ್ರೇಡೇಷನ್ ಬೈ ಆಕ್ಸಿಡೇಷನ್ ಮಾಡಬೇಕು ಬ್ಯಾಕ್ಟೀರಿಯಾ ಮತ್ತು ಆಲ್ಗೆ ರಿಮೂವ್ ಮಾಡೋದಕ್ಕೆ. ಇದೆಲ್ಲ ಮಾಡೋದ್ರಿಂದ ಮೆಂಬ್ರೇನ್ ಫೌಲಿಂಗ್ನ ನಾವು ಅವಾಯ್ಡ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಕನ್ವೆನ್ಷನಲ್ ಪ್ರೀ ಟ್ರೀಟ್ಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್.